ನಾನು ಒಂದು ಹೇಳೋದಕ್ಕೆ ಆಸನಗಳನ್ನು ತಗೊಳ್ಳುವ. ಮಾನಸಿಕ ನೋಡಿ, ಡಿಪ್ರೆಷನ್ ಬರೋದು ಯಾವುದು? ಮನಸ್ಸು ದುರ್ಬಲ ಆದ. ಪ್ರಾಣ ಮನಸ್ಸು ಇಂಟರ್ ರಿಲೇಟೆಡ್. ಪ್ರಾಣಶಕ್ತಿ ಜಾಸ್ತಿ ಆಗೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿ ಉಸಿರಾಟಕ್ಕೆ ತಾಕತ್ತು ಜಾಸ್ತಿ ಬರುತ್ತೆ. ಸೆಲ್ಸಿಗೆ ಆಕ್ಸಿಜನ್ ಹೋಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗುತ್ತೆ. ಬಿ ಪಿ ಮೇಲೆ ಕೆಲಸ ಮಾಡುತ್ತೆ ಅಲ್ವಾ? ಜೊತೆಗೆ ಬಾಡಿ ಹೀಟ್ ಆಯಿತು, ಸ್ವೆಟ್ ಆಗ್ತಿತ್ತು, ಟಾಕ್ಸಿಕ್ ಹೊರಗೋಯ್ತು, ಬ್ಯಾಡ್ ಕೊಲೆಸ್ಟ್ರಾಲ್ ಹೊರಗೋಯ್ತು. ಆಸನಗಳಿಂದ ಮೂರೇ ಜಾಸ್ತಿ: ಕಫ, ವಾತ, ಪಿತ್ತ. ಇದನ್ನು ಕಂಟ್ರೋಲ್ ತರೋದೇ ಯೋಗ. ಕಫವನ್ನು ಹೇಗೆ ಕಂಟ್ರೋಲ್ ತಂದ್ವಿ? ಬಾಡಿಯನ್ನು ಹೀಟ್ ಮಾಡಿದ್ವಿ. ಆಕ್ಸಿಜನ್ ಜಾಸ್ತಿ ಹೋದಷ್ಟು ಕಂಬಷನ್ ಆಯಿತು, ಹೀಟ್ ಪ್ರೊಡಕ್ಷನ್ ಆಯಿತು. ಕೊಲೆಸ್ಟ್ರಾಲ್ ಡಮಾರು, ಸ್ವೆಟ್ ಮೂಲಕ ಟಾಕ್ಸಿಕ್ ಹೋಯ್ತು. ಎರಡೋಯ್ತಾ? ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಿದೆ, ಟಾಕ್ಸಿಕ್ ಹೋಗಿದೆ. ಚರ್ಮದ ರಿಲೇಟೆಡ್ ಕಾಯಿಲೆ ಬರಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ಯಾಕೆ? ಮೂಗಿನಕ್ಕಿಂತ ಚರ್ಮದ ಪೋರ್ಸಲ್ಲಿ ಉಸಿರಾಟ ಆಡಲಿಕ್ಕಾಗತ್ತೆ. ಸರ್ಪಗಳ ಹಾಗೆ ಮಾಡೋದು. ಸ್ವೆಟ್ ಆಗೋದು ಹೇಗೆ? ಮತ್ತೆ ನಮ್ಮ ಈ ಎಲ್ಲ ಇಂದ್ರಿಯಗಳಿಂದ ಟಾಕ್ಸಿಕ್ಕನ್ನು ಹೊರಗೆ ಹಾಕೋದಕ್ಕಿಂತ ಚರ್ಮದ ಮೂಲಕ ಜಾಸ್ತಿ ಹಾಕೋದು. ಸ್ವೆಟ್ಟಲ್ಲಿ ನಾವು ಮರ್ತಿದ್ದೀವಿ ಅದು. ಹಾಗಾಗಿ ಹಿಂದೆ ಕೆಲಸ ಮಾಡೋರಿಗೆ ಇದು ಯಾವುದೂ ಬೇಡದಿತ್ತು. ಹಳ್ಳಿ ಕೆಲಸನೇ ಯೋಗ. ನೆಲ ಒರೆಸೋದು ಈ ಪೋರ್ಷನ್, ಅಕ್ಕಿ ಕಡಿಯೋದು ಈ ಪೋರ್ಷನ್. ಇಲ್ಲಿ ಜಿಮ್ ಏನಿಲ್ಲ, ನ್ಯಾಚುರಲ್ ಜಿಮ್. ನೋಡಿ, ಅವ್ರು ಯಾರಿಗೆ ಹಳ್ಳಿಯೋಕ್ಕೆ ಕಾಯಿಲೆ ಇಲ್ಲ. ಮತ್ತು ಆಹಾರ, ನಾವು ಮಸಾಲ ಫುಡ್ಡನ್ನು ತಿಂದರೆ ಮನಸ್ಸು ಮಿಡ್ನೈಟ್ನ ಮಸಾಲಕ್ಕೆ ಹೋಗಲೇಬೇಕು. ಇನ್ಪುಟ್ ಸರಿ ಇಲ್ಲ ಆಗಿದೆಯಲ್ಲ. ನಾವು ಸಾತ್ವಿಕ ಆಹಾರ ನಾನು ಬೇಕಾದ್ರೆ ಒಂದು ಎಕ್ಸಾಂಪಲ್, ವಿಪರೀತ ನೋಡಿ, ಹುಷಾರಿಲ್ದಾಗ ವಿಪರೀತ ಮಸಾಲ ತಿನ್ನಬೇಡಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಯಾಕೆ? ಶರೀರ ತಡ್ಕೊಳ್ಳಲ್ಲ. ನಾವು ನಮ್ಮ ಕಿಕ್ಕಿಗೋಸ್ಕರ ಶರೀರಕ್ಕೆ ಹಿಂಸೆ ಮಾಡ್ತಾ ಇದ್ದೀವಿ. ಯುಕ್ತಾಹಾರ ಸ್ವೀಕಾರ ಮಾಡ್ತಿಲ್ಲ. ಮುಕ್ತಾಹಾರ ಸ್ವೀಕಾರ ಮಾಡಿ ಕಾಯಿಲೆಗೆ ಮುಕ್ತವಾಗಿ ತೆರೆದಿಟ್ಟಿದ್ದೀವಿ. ಯುಕ್ತಾಹಾರ, ಅದಕ್ಕೆ ಪ್ರತ್ಯಾಹಾರ, ಪ್ರತ್ಯೇಕ ಆಹಾರ. ನಿನ್ನ ದೇಹ ಯಾವುದನ್ನು ಇಷ್ಟಪಡುತ್ತೆ, ನಿನ್ನ ದೇಹ ಯಾವುದನ್ನು ತಿಂದರೆ ಆರೋಗ್ಯವಾಗಿರುತ್ತೆ, ಅದು ನಿನಗೇ ಚೆನ್ನಾಗಿ ಗೊತ್ತಿರುತ್ತೆ. ಅದು ನಮ್ಮ ಪ್ರತಿಯೊಬ್ಬರ ದೇಹಕ್ಕೆ ಅವರವರ ನೇಚರ್ ಇದೆ. ನನಗೆ ಬಿಳಿ ಬಟ್ಟೆ ಇಷ್ಟ, ಅಡ್ಜಸ್ಟ್ ಆಗಿದೆ ಮನಸ್ಸು. ಆಡ್ ಕಲರ್ ಹಾಕಿದಾಗ ಅದೇನೇ ಇಡೀ ಕಿರಿಕಿರಿ ಆಗ್ತದೆ ಆ ಮನಸ್ಸಿಗೆ ಅಲ್ವಾ? ಇದು ಎಲ್ಲರಿಗೂ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಇಡ್ಲಿ ಇಷ್ಟ, ತುಂಬ ಆಯಿಲ್ ಫುಡ್ ತಿಂದರೆ ದೇಹ ಕಿರಿಕಿರಿ ಆಗ್ತದೆ. ಯಾಕೆ? ಧ್ಯಾನ ಮಾಡಿ ಮಾಡಿ ಅದು ಸೂಕ್ಷ್ಮ ಆಗಿದೆ ಮನಸ್ಸು. ರಿಫ್ಲೆಕ್ಷನ್ ಶುರುವಾಗ್ತದಲ್ಲ. ಸೊ ಆ ಕಿರಿಕಿರಿಯೇ ಕಾಯಿಲೆ. ಮನಸ್ಸಿಗೆ ಇಷ್ಟ ಇಲ್ಲದೆ ತಲೆಗೆ ಹಾಕ್ತೀವಿ ಬೇಡದಿದ್ದ ವಿಚಾರ, ಆಕ್ಸಿಡೆಂಟ್ ಆದ ನ್ಯೂಸು, ಅಲ್ಲಿ ಇಲ್ಲಿ ಕುಸ್ತಿ. ಆ ಮನಸ್ಸಿಗೆ ಅದು ಬೇಡ. ಆದರೂ ನಾವು ಫೋರ್ಸ್ಫುಲಿ ನಮ್ಮ ಕಿಕ್ಕಿಗೆ ತಗೊಂಡು ನೋಡೋದು. ಅದನ್ನೇ ಅಗತ್ಯ ಇರೋದು ಯಾವುದೂ ಹಾಕಲಿಲ್ಲ. ಹಾಕಿದರೆ ಅದು ನೋಡಿ, ಅದಕ್ಕೆ ಆಲೋಚನೆ. ಆಲೋಚನೆ ಇಸ್ ಅವ್ಯಕ್ತ, ಕಾಯಿಲೆ ಇಸ್ ವ್ಯಕ್ತ. ಅನುಭವಕ್ಕೆ ಬಂತು ವ್ಯಕ್ತ, ಆಲೋಚನೆ ಅವ್ಯಕ್ತ. ನಾವೇನು ಮಾಡ್ತೀವಿ ನಮ್ಮ MBBS ಅಲ್ಲಿ? ಶರೀರಕ್ಕೆ ಔಷಧಿ ಕೊಡ್ತೀವಿ, ಮನಸ್ಸು ಏನಾಗಿದೆ ನೋಡಲ್ಲ. ಹಿಂದೆ ಏನು ಮಾಡ್ತಿದ್ರು ಆಯುರ್ವೇದದಲ್ಲಿ? ಫಸ್ಟ್ ಅವನ ಮನಸ್ಸನ್ನು ಶುದ್ಧ ಮಾಡ್ತಿದ್ರು. ತುಪ್ಪವನ್ನು ಕೊಟ್ಟು ಒಳಗೆ ನಾಡಿ ಶುದ್ಧಿ ಮಾಡ್ತಿದ್ರು. ಪ್ರಾಣಾಯಾಮ, ಯೋಗ ಎಲ್ಲ ಮಾಡಿ ಅವನ ಮನಸ್ಸನ್ನು ರೀಡ್ ಮಾಡಿ ಕಾಯಿಲೆಗೆ ಔಷಧಿ ಕೊಡ್ತಿದ್ರು. ಕಾಯಿಲೆಗೆ ಮೂಲ ನಾನು ಹೇಳಿದೆ, ಆಲೋಚನೆ, ಪ್ರಾಣಶಕ್ತಿ, ದೇಹ ಮೂರೂ ರಿಲೇಟೆಡ್. ಈ ಮೂರನ್ನು ತಿಳ್ಕೊಂಡು ಕಾಯಿಲೆಯನ್ನು ವಾಸಿ ಮಾಡಬೇಕು. ಇಲ್ಲ, ಇದೊಂದು ಟೆಂಪ್ರರಿ ಎಕ್ಸ್ಪೆರಿಮೆಂಟ್ ಆಗ್ತದೆ. ಮಾತ್ರೆ ಕೊಟ್ಟ, ಸ್ವಲ್ಪ ಹೊತ್ತಿಗೆ ನೋವು ಹೋಯ್ತು, ಪರ್ಮನೆಂಟಾಗಿ ಹೋಯ್ತಂತ ಅವನಿಗೆ ತಲೆನೋವು ಇನ್ಯಾವತ್ತೊಂದಿನ ಬರುತ್ತೆ. ಪರ್ಮನೆಂಟ್ ಯೋಗ ಮಾಡೋವರಿಗೆ ಪರ್ಮನೆಂಟ್ ತಲೆನೋವು ಹೋಗ್ತದೆ. ಆಹಾರ ಪದ್ಧತಿಯೂ ಡಿಪೆಂಡೆಂಟ್. ನಾವು ಬರೀ ಬೇಡಬಾರ್ದೆಲ್ಲ ತಿಂದು ಯೋಗ ಮಾಡ್ತೀವಿ ಅಂದರೆ ಯು ವಿಲ್ ಗೆಟ್ ಪಾರ್ಷಿಯಲ್ ರಿಸಲ್ಟ್, ಫುಲ್ ರಿಸಲ್ಟ್ ಸಿಗಲ್ಲ. ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡು ಅದಕ್ಕೆ ಪುಷ್ಟಿ ಕೊಡೋ ಆಲೋಚನೆಗಳನ್ನು ತಗೊಂಡು ಯೋಗ ಮಾಡಿದಾಗ ಅವನ ಶರೀರ ಪರ್ಫೆಕ್ಟ್ ಶರೀರ. ವಿಶ್ವಮಾನ್ಯತೆ ಸಿಕ್ತು ಅಂದರು ನೋಡಿ. ಓಂಕಾರ ಯೋಗದ ಕೊನೆ ಸ್ಥಿತಿ. ಅಕಾರ, ಉಕಾರ, ಮಕಾರ, ಸೃಷ್ಟಿ, ಸ್ಥಿತಿ, ಲಯ. ಒಬ್ಬ ಯೋಗಿ ಕೊನೇ ಸ್ಥಿತಿ ಅವನಿಗೆ ಅವನ ಒಳಗಿರೋ ವಾಯ್ಸ್ ಕೇಳ್ತದೆ, ಜೀವದ ವಾಯ್ಸ್. ಏನು? ಓಂ. ಅದು ಕೇಳೋ ತನಕ ಹೊರಗಿಂದ ಇವನು ಹೇಳೋದು. ಇದನ್ನು ಇಷ್ಟಲಿಂಗಕ್ಕೆ ತಗೊಂಡು ಹೋಗ್ತೀನಿ. ಹೊರಗಿಲ್ಲಿ ಶಿವಲಿಂಗ ಇಟ್ಟು ಅದನ್ನು ನೋಡಿ ಒಳಗಿನ ಲಿಂಗ ಆತ್ಮಲಿಂಗ ದರ್ಶನಕ್ಕೆ ಇದು ಹೇತು. ಹಾಗಂಥೇಳಿ ಇದೇ ಆತ್ಮಲಿಂಗ ಅಲ್ಲ. ಮನಸ್ಸನ್ನು ಅಂದರೆ ನಿಲ್ಲಿಸು ಮಗನೇ. ಓಂಕಾರದಲ್ಲಿ ಮನಸ್ಸು ನಿಲ್ಲಿಸಿದಾಗ ಅವನ ಒಳಗಿರೋ ಜೀವದ ವಾಯ್ಸ್ ಓಂಕಾರ ಕೇಳ್ತದೆ. ಸೊ ಇದು ಫ್ಯಾಕ್ಟ್. ವಿಶ್ವಮಾನ್ಯತೆ ಯಾಕೆ ಸಿಗಬೇಕು ನೋಡಿ? ಯೋಗ ಅನ್ನೋದು ಯಾವುದೇ ಧರ್ಮಕ್ಕೆ ಸೀಮಿತ ಪಟ್ಟಿದ್ದಲ್ಲ. ಹಿಂದೂಗೂ ಪ್ರಾಣ ಉಂಟು, ಮುಸ್ಲಿಮಿಗೂ ಪ್ರಾಣ ಉಂಟು, ಕ್ರಿಶ್ಚಿಯನಿಗೂ ಪ್ರಾಣ ಉಂಟು, ಕಮ್ಯುನಿಸ್ಟಿಗೂ ಪ್ರಾಣ ಉಂಟು. ಸಾಯಬೇಕು ಅಂತ ಯಾವನಿಲ್ಲ. ಸೈಂಟಿಸ್ಟಿಗೂ ಪ್ರಾಣ ಉಂಟು.
ಆ ಪ್ರಾಣ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮದು ಯುದ್ಧ. ಒಳಗೆ ನೀವು ಮನುಷ್ಯ ಬದುಕ್ತಿರೋದೇನಕ್ಕೆ? ನಾನು ಬದುಕಬೇಕು ಅಂದರೆ ಸಾಯಬಾರ್ದು ಅನ್ನೋ ಆಸೆ. ಯಾಕೆ ಸಾಯಬಾರ್ದು? ಈ ದೇಹ ಅನ್ನೋ ಇನ್ಸ್ಟ್ರೂಮೆಂಟ್ ಮೂಲಕ ಇನ್ನೆಲ್ಲ ತಗೊಳಕ್ಕಾಗತ್ತೆ, ಇಂಟೇಕ್ ತಗೊಳ್ಬೇಕು. ಒಂದಿಷ್ಟು ಯೋಗಕ್ಕೆ, ಇನ್ನೊಂದು ಭೋಗಕ್ಕೆ. ಸುಖವು ಭೋಗದ ತಪಸ್ಸು, ಯೋಗ ಜ್ಞಾನದ ತಪಸ್ಸು. ತನ್ನ ಬಾಡಿಯನ್ನು, ಮನಸ್ಸನ್ನು ಡಿಸೆಕ್ಟ್ ಮಾಡಿ ತಿಳ್ಕೊಳ್ಳೋನು ಯೋಗಿ. ತನ್ನ ಬಾಡಿಯನ್ನು ಯಥೇಚ್ಛವಾಗಿ ಹೊರಗೆ ತಿರುಗಾಡಿಸಿ 5 ಇಂದ್ರಿಯಗಳಿಂದ ಸಿಗೋ ಇನ್ಪುಟ್ಗಳನ್ನು ತಗೊಂಡು ಆ ಕಿಕ್ಕಲ್ಲಿರೋವನು ಭೋಗಿ. ಸುಖ, ಇನ್ನೊಂದು ಆನಂದ. ಇಂದ್ರಿಯಗಳಿಂದ ಸಿಗುವಂಥದ್ದು ಸುಖ, ದಟ್ ಈಸ್ ಲಿಮಿಟೆಡ್. ನಾಳೆಗೆ ತಿನ್ನಪ್ಪ ಪೂರಿ, ಎಷ್ಟೊತ್ತಿರುತ್ತೆ? 1 ಸೆಕೆಂಡ್ ಕಿಕ್. ಮೆಮೋರಿಯಲ್ಲಿ ಹೋಯ್ತದೆ ಚಿತ್ತಕ್ಕೆ. ನಾಳೆ ಪೂರಿ ಕಂಡಾಗ ಅದು ಹೇಳ್ತದೆ ತಿನ್ನು. ಯಾವುದು ಹೇಳಿದ್ದು? ಹಿಂದಿನ ಅನುಭವವೇ ಇರೋದು. ಅದಕ್ಕೆ ವಾಸನ ಅಂತೀವಿ. ಹಿಂದೆ ತಿಂದ ನಾಲೆಡ್ಜ್ ಇಲ್ಲುಂಟು. ಒಂದು ಹುಡುಗಿ ಚಂದ ಇದೆ ನೋಡು ಅಂತ ಹಿಂದೆ ನೋಡಿಯೇ ಅವನ ಇನ್ನೊಬ್ಬರನ್ನು ನೋಡುದು. ಇಲ್ಲ, ಯಾರೋ ನೋಡಿದ್ದನ್ನು ಅವನು ನೋಡಿ ಅನುಭವಿಸಿದ್ದಾನೆ, ದೃಷ್ಟಿಯಿಂದ ಸುಖ ಪಟ್ಟಿದ್ದಾನೆ. ಕೇಳೋದು, ಒಂದು ಹೆಣ್ಣನ್ನು ಹೋಗಿ ದೇಹದಿಂದ ಸಂಪರ್ಕ ಮಾಡಬೇಕು ಅಂತೇನಿಲ್ಲ. ಅವಳು ಡ್ಯಾನ್ಸ್ ಮಾಡ್ತಾ ಇವನು ನೋಡಿದ್ರು ಅವಳನ್ನು ಮುಟ್ಟಿದ ಹಾಗೆ. ಯಾಕೆ? ಅವನವನ ಸೂಕ್ಷ್ಮ ಶರೀರದಿಂದ ಮುಟ್ಟು ಬಂದಾಗಿದೆ ಮನಸ್ಸಿಂದ. ಹಾಗಾಗಿ ಆ ಆಲೋಚನೆ ನಾಳೆ ಅವಳು ವಾಪಸ್ ಬಂದಾಗ ಟಿ ವಿಲಿ ಬರೋ ಆ್ಯಕ್ಟರ್ ಯಾರು, ಆ ಮನಸ್ಸು ಮತ್ತೆ ಅದ್ರ ಹತ್ರ ಹೋಗ್ತದೆ. ಹೇಗೆ? ಹಿಂದೆ ಟಿ ವಿಯೆಲ್ಲ ಅವಳನ್ನು ನೋಡಿ ಬಂದಿದೆ, ಅದು ಸ್ಪರ್ಶ ಮಾಡಿ ಬಂದಿದೆ. ಅವಳ ಸೌಂದರ್ಯವನ್ನು ಇದು ಸ್ಪರ್ಶ ಮಾಡಿದೆ. ಅಥವಾ ಯಾವುದೋ ತಿಂಡಿ ಎದುರುಗಡೆ ಇಟ್ಟಿರ್ತಾರೆ, ಕೇಕು, ಅವನೇನು ಅಲ್ಲಿ ಹೋಗ್ಬೇಕು ಅಂತೇನಿಲ್ಲ. ಇಲ್ಲಿಂದನೇ, ಅದಕ್ಕೆ ಒಂದು ಎಕ್ಸಾಂಪಲ್, ಇಲ್ಲಿಂದನೇ ಕೇಕ್ ನೋಡಿ ಅನುಭವಿಸಿರ್ತಾನೆ. ಕೇಕ್ ಎದುರುಗಡೆ ಕೊಟ್ಟಾಗ ಫಿಸಿಕಲಿ ಅದನ್ನು ಅನುಭವಿಸ್ತಾನೆ. ಮಾನಸಿಕವಾಗಿ ಅನುಭವಿಸಿದ್ದ, ಅದು ಆಲೋಚನೆಯಲ್ಲಿ ಹೋಗಿ ಕೂತಿತ್ತು. ಫಿಸಿಕಲಿ ಅನುಭವಿಸ್ತಾ ಇನ್ನೂ ಗಟ್ಟಿ ಆಯಿತು ಡಾಟಾ. ಇದು ಪ್ರಾಕ್ಟಿಕಲ್ಲು ಥಿಯರಿ ಒಟ್ಟಾಯ್ತಲ್ಲಿ. ಥಿಯರಿಟಿಕಲಿ ಬಂದಿದ್ದ, ಪ್ರಾಕ್ಟಿಕಲ್ ಆಯಿತು, ಇನ್ನೂ ಗಟ್ಟಿ ಆಯಿತು. ಮತ್ತದು ಇದೇ ಜನ್ಮಕ್ಕೆ ಕಾರಣ. ಅಪೂರ್ಣವಾದ ಆಸೆಯನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ಮನುಷ್ಯ ಪದೇ ಪದೇ ಹುಟ್ಟುತ್ತಾನೆ, ನಾನಾ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಇದೇ ಜನ್ಮ ರಹಸ್ಯ. ಈ ಹುಟ್ಟೋ ಪ್ರಕ್ರಿಯೆಯಲ್ಲಿರೋದು ಆಲೋಚನೆಯಲ್ಲಿ. ಆ ಆಲೋಚನೆ ಚಿತ್ತವೇ ನಾಶ ಆದಾಗ ಚಿದಂಬರ, ಚಿತ್ತಿಲ್ಲದವನು ಚಿದಂಬರ. ಆ ಚಿತ್ತ ನಾಶ ಆಗಲಿಕ್ಕೆ ಪ್ರಕ್ರಿಯೆ ಓಂ 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 ಅಂತ ಹೇಳ್ತಾ ಇದ್ದಾಗೂ ಮೆದುಳಿನ ಮೇಲೆ ಕೆಲಸ ಮಾಡ್ತದೆ. ಇಡೀ ವಿಶ್ವ ಇವತ್ತು ಯೋಗ ದಿನಾಚರಣೆ ಮಾಡಲಿಕ್ಕೆ ನರೇಂದ್ರ ಮೋದಿಗವರು ಕಾರಣ ಆದರೂ ಆ ಯೋಗ ಏನು? ಎಲ್ಲರನ್ನ ಸೇರಿಸೋದು, ಯುಜ್ಯತೆ. ಇಡೀ ವಿಶ್ವವನ್ನು ಒಂದು ಕಾನ್ಸೆಪ್ಟ್, ನಿಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ. ಹ್ಯೂಮನ್ ರಿಸೋರ್ಸ್ ಇಸ್ ದ ಬೆಸ್ಟ್ ರಿಸೋರ್ಸಸ್, ಎಲ್ಲ ರಿಸೋರ್ಸಸ್ಗಿಂತ. ಆ ಮಾನವ ಪ್ರಜ್ಞೆಗೆ ತಗೊಂಡು ಹೋಗಲಿಕ್ಕೆ ಯೋಗ ಅನ್ನೋ ಒಂದು ಶಬ್ದ ಇಲ್ಲದ ಭಾಷೆಯಿಂದ ಆಗ್ತದೆ. ಅಲ್ಲಿ ಯಾವ ಲ್ಯಾಂಗ್ವೇಜ್ ಬೇಡ, ಯೋಗವೇ ಒಂದು ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಯಾವುದು? ಶಬ್ದ, ಗಂಟ್ಲಿಂದ. ಗಾಳಿ ಒಳಗೆ ಹೋದರೆ ಅಲ್ಲಣ್ಣ ಶಬ್ದ ಬರೋದು. ಗಾಳಿ ಹೋಗಿಲ್ಲ ಅಂದರೆ ಶಬ್ದ ಬರುತ್ತೆ ಕಿರಿನಾಲಿಗೆಯಲ್ಲಿ. ಈ ನಾಲಿಗೆ ಶಬ್ದದಲ್ಲ, ಇದು ಊಟದ ರಸನಾಲಿಗೆ. ಇದು ಶಬ್ದ ಬರೋದಿಲ್ಲಿ. ಸರಸ್ವತಿ ಇರೋ ಜಾಗದಕ್ಕೆ ವಿಶುದ್ಧಿ. ದೇರ್ ಈಸ್ ನೋ, ನಾವು ಟಂಗ್ ಕ್ಲೀನ್ ಮಾಡ್ತೀವಿ ನೋಡಿದ್ದೀರಾ? ಅಶುದ್ಧಿ ಇದು ವಿಶುದ್ಧಿ. ಕೆ ವಿಶುದ್ಧಿ ಚಕ್ರ ಅಂತ. ಇಲ್ಲಿ ಸಂಗೀತ ಸ್ವರಗಳೆಲ್ಲ ಇರೋದು ಇಲ್ಲಿ. ಆ ಸಂಗೀತ ಕೇಳಿ ಕೇಳಿ ಮನಸ್ಸು ಧ್ಯಾನ ಸಮಾಧಿ ಸ್ಥಿತಿಗೆ ಹೋಗುತ್ತೆ. ಓಂ ಅನ್ನೋ ನಾದ, ಮೇನ್ ನಾದ. ಆ ನಾದ ಇಲ್ಲಿಗೆ ಹೋಗಿ ಹೃದಯಕ್ಕೆ ನಿಂತಾಗ ಸಮಾಧಿ ಸ್ಥಿತಿ. ಜೀವ ತನ್ನ ಮೂಲ ಸ್ಥಾನ, ಮನಸ್ಸು ಬುದ್ಧಿ ಎಲ್ಲವೂ ತನ್ನ ತವರು ಮನೆಗೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಭಾಗ ಚಿದಂಬರದಲ್ಲೂ ಕೂರುತ್ತೆ, ರಾತ್ರಿ ನಿದ್ದೆಯಲ್ಲೂ ಕೂರುತ್ತೆ. ಅದಕ್ಕೆ ಸ್ವಪ್ನ, ಜಾಗೃತ, ಸುಷುಪ್ತಿ. ಜ್ಞಾನದಿಂದ ಕೂತ್ಕೊಳ್ಳೋದು ಜಾಗೃತ ಅವಸ್ಥೆ. ಜ್ಞಾನದಿಂದ ಸಮಾಧಿ ಸ್ಥಿತಿ ಅದು ಸವಿಕಲ್ಪ. ಜ್ಞಾನ ಇಲ್ಲದೆ ಸಮಾಧಿ ಸ್ಥಿತಿ ನಿರ್ವಿಕಲ್ಪ, ನಿದ್ದೆ ಅಂತಲೂ ಹೇಳಬಹುದು. ನಿದ್ದೆಯಲ್ಲಿ ನಮಗೆ ಇರುತ್ತೆ ಐ ಡಿ ಕಾರ್ಡು? ಇಲ್ಲ. ಐ ಡಿ ಕಾರ್ಡ್ ಇದ್ದಿದ್ದೆಲ್ಲಿ? ಚಿತ್ತದಲ್ಲಿ. ಹೇಳಿದ್ದಾರೆ, ನೀನು ಮಹೇಶ, ನೀನು ಮಹೇಶ, ಮಹೇಶ ಸಣ್ಣ ಸೋ ಆ್ಯಂಡ್ ಸೋ ಇದೆಲ್ಲ ಹೇಳಿದ್ದೇನೆ. ಹುಟ್ಟುತ್ತವನಿಗೇನು ಅಡ್ರೆಸ್ ಇತ್ತ? ನೀನು ಗಂಡು, ನೀನು ಇಂಡಿಯನ್, ನೀನು ಕರ್ನಾಟಕದವನು, ನಿನ್ನ ಭಾಷೆ ಕನ್ನಡ ಎಲ್ಲ ಹೇಳಿ 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 ಮೆಮೊರಿಯಲ್ಲಿ ಕೂಡಿಸಿ ಅದು ಕಲೆಕ್ಟೆಡ್. ಅದೇ ಚಿತ್ತ, ಬೇರೆ ಅಲ್ಲ. ಇದೇ ಥರ ಪಾಸ್ಟ್ ಮೆಮೊರಿಗಳು ಚಿತ್ತದಲ್ಲಿದೆ. ಅದನ್ನೇ ಬುದ್ಧ ಹೇಳಿದ್ದು, ನನಗೆ ಜ್ಞಾನೋದಯ ಆದಾಗ ನನ್ನ 500 ಜನ್ಮಗಳ ರಹಸ್ಯ ಒಟ್ಟಿಗೆ ಬಂದು ಹೋಯಿತು, ಅವನ್ನೆಲ್ಲ ಭರ್ತು ಬಂತು. ಸೊ ಈ ನಾಲೆಜ್
ಸೊ ಮೈನಾಗಿ ಪಾಯಿಂಟೌಟ್ ಮಾಡಬೇಕಂದ್ರೆ ಯೋಗ ಪ್ರಾಣಾಯಾಮ ವ್ಯಾಯಾಮ ಮಾಡೋದ್ರಿಂದ ಸಾಮಾಜಿಕ ಲಾಭ ಹೇಳ್ತೀನಿ. ಅಧ್ಯಾತ್ಮ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಮೋಕ್ಷ ವಿದ್ಯೆ ಅಂತ. ಮೋಹವನ್ನು ನಾಶ ಮಾಡೋ ವಿದ್ಯೆ. ಮೋಹ ಅಂದರೆ ಅಟ್ಯಾಚ್ಮೆಂಟ್ ವಿತ್ ಬಾಡಿ. ಫಸ್ಟ್ ಮೋಹ. ಈ ಬಾಡಿಗೆ ಅಟ್ಯಾಚ್ ಆದವನು ಗಂಡು ಅಂತಾಯ್ತು, ಇದಕ್ಕೆ ಅಟ್ಯಾಚ್ ಆದವನಿಗೆ ಹೆಣ್ಣು ಬೇಕು ಅಂತಾಯ್ತು, ಈ ಎರಡನ್ನೂ ಸೆಕ್ಯೂರ್ ಮಾಡಲಿಕ್ಕೆ ಮಕ್ಕಳು ಬೇಕು ಅಂತಾಯ್ತು, ನೆಂಟರು ಬೇಕಾಯ್ತು. ನೋಡಿ, ಒಂದು ಪಾಯಿಂಟ್ ಇಲ್ಲೇ. ಪರಿಗ್ರಹ ಅಂದರೆ ಮನೆ ಪರಿಗ್ರಹ ಮಾಡೋದಲ್ಲ. ಜೀವ ಅನ್ನೋ ವ್ಯಕ್ತಿ ದೇಹ ಅನ್ನೋ ಮನೆಯನ್ನು ಪರಿಗ್ರಹ ಮಾಡಬೇಕು. ಇದೇ ಶುರು ಪ್ರಕೃತಿ ಮಾಡಿದಾಗ ಇದ್ರದ್ದೆಲ್ಲ ಕನೆಕ್ಷನ್ ಇಲ್ಲ. ಎಲ್ಲೋಯ್ತು ಎಲ್ಲ ಕನೆಕ್ಷನ್? ಇಲ್ಲಿ ಹೋಗಿರುತ್ತೆ. ಎಲ್ಲ ವಾಯುವಂದನೆ ಮಾಡಿದೆ ಎಲ್ಲ ಪ್ರಾಣಶಕ್ತಿ ತಗೊಂಡೋಗಿ ಇಲ್ಲಿಟ್ಟೆ. ಅದನ್ನೇ ನಿರಂತರ ನೋಡೋದು ಧ್ಯಾನ. ಅಲ್ಲೇ ನಿಲ್ಲಿಸೋದು ಅದೇ. ಆವಾಗ ಸ್ವಲ್ಪ ಆಕ್ಸಿಜನ್, ಒಂದೇ ಉಸಿರಾಟ ಸಾಕು. ಇದನ್ನೇ ಕ್ರಿಯಾಯೋಗ ಅಂತ ಹೇಳ್ತಾರೆ. ಒಂದೇ ಕ್ರಿಯೆಯಲ್ಲಿ 10,000 ಉಸಿರಾಟ ಮಾಡಿ ಒಂದೇ ಸಲ ಡೀಪ್ ತಗೊಂಡು ನಿಲ್ಲಿಸು. ಒಳಗೆ ಆ ಇರೋ ಆಕ್ಸಿಜನನ್ನೇ ಎಲ್ಲ ಕಡೆ ಹಾಕು. ಆವಾಗ ನಿನ್ನ ಶ್ವಾಸದ ಟೈಮ್ ಜಾಸ್ತಿ ಆಗ್ತದೆ. ನೀನು ಆಮೇಕ್ಕಿಂತ ಜಾಸ್ತಿ ಬದುಕ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್. ನಾವು ಕೇಳೋದು ಯಾರ್ಯಾರು 100 ವರ್ಷ ಇನ್ನೂ ದೊಡ್ಡ ಮಹಾತ್ಮ ಅಂತ. ನಮ್ಮ ಭ್ರಾಂತ್. ಅವನು ಅಜ್ಞಾನದಲ್ಲೇ ಇರೋದು. ಅವನಿಗೆ ಜ್ಞಾನ ಆಗಿದ್ದರೆ ಶರೀರದ ಮೇಲೆ ಇರ್ತಿರ್ಲಿಲ್ಲ. ಈ ಶವ ಬಿಟ್ಟು ಹೋಗಿರ್ತಿದ್ದ. ಅವನಿಗೆ 4 ಜನ ಅಡ್ಡ ಬಿದ್ದ ತಕ್ಷಣ ಭಾರಿ ಖುಷಿ ಆಗ್ತದೆ. ಅಂತ. ಯಾಕೆ? ನಮಗೆ ಪಾಸಿಬಿಲಿಟಿ ಇಲ್ಲದು ಯಾರು ಮಾಡಿದರೆ ನಾವು ಅವರೊಂದು ದೇವರು ಮಾಡ್ತೀವಿ ನಮ್ಮ ಪ್ರಪಂಚದಲ್ಲಿ. ಅವ್ರು ಮತ್ತೆ ದುಡ್ಡು ಮಾಡಿಕೊಂಡು ಲಕ್ಷ್ಮಿಯಾಗಿ ಬಿಡ್ತಾರೆ. ದೇವ ಲಕ್ಷ್ಮಿಯಾಗಿ ದುಡ್ಡೆಲ್ಲ ಬ್ಯುಸಿಯಾದ. ಮತ್ತೆ ನಿಜವಾದ ಜ್ಞಾನ ಏನು? ಜೀವವನ್ನು ದೇವ ಮಾಡುವುದು ಹೇಗೆ? ಒಂದಿಷ್ಟು ಜನ ಯೋಗಿಗಳಿದ್ದಾರೆ. ಮಹಾವತಾರ ಬಾಬಾಜಿ, ಪರಮಹಂಸ ಯೋಗಾನಂದರು, ರಮಣ ಮಹರ್ಷಿಗಳು, ಪಂಚಾಚಾರ್ಯರು, ಅಲ್ಲಮ ಪ್ರಭುಗಳು, ಅವರೆಲ್ಲ ತಮ್ಮ ಸೂಕ್ಷ್ಮ ಶರೀರವನ್ನು, ಜ್ಞಾನ ಆದರೂ ಆ ಶರೀರವನ್ನು ಇಟ್ಕೊಳ್ತಾರೆ. ಕಾರಣ, ಲೋಕಕ್ಕೆ ಈ ಜ್ಞಾನವನ್ನು ಹಂಚಬೇಕು. ನನಗೆ ಸಿಕ್ಕ ಬಿಡುಗಡೆ ಇನ್ನೊಬ್ಬರಿಗೂ ಸಿಗಬೇಕು. PhD ಮಾಡಿದ ಗೈಡ್ಗಳು, ವಾಲಂಟಿಯರಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಪಾಠ ಮಾಡಿದಾಗೆ ಮಾಡ್ತಿರ್ತಾರೆ. ಅವರಿಗೆ ಪಾಠ ಆಗಿದೆ. ಪಾಠ ಯಾಕೆ ಮಾಡ್ತಾರೆ? ನನ್ನ ಹಾಗೆ ಇವರು ಸ್ವತಂತ್ರವಾಗಿರಲಿ, ಭಯಮುಕ್ತರಾಗಿರಲಿ. ಇದಕ್ಕೆ ಮಠ ಮಂದಿರಗಳ ಕೆಲಸ ಮಾಡಿ. ಮನಸ್ಸಿಗೆ ಅಂಟಿದ ಮಾಟವನ್ನು ತೆಗೆಯೋ ಜಾಗ ಮಠ. ಇದು ಹಿಂದಿನ ಮಠದ ಸಂಪ್ರದಾಯ. ಮನಸ್ಸಿಗೆ ಅಂಟಿದ ಭ್ರಮೆಯ ಮಾಟವನ್ನು ತೆಗೆಯೋದೇ ಮಠ. ದಯೆಯ ಮೂಲ ತಿರಳನ್ನು, ಮರ್ಮವನ್ನು ತಿಳಿಸೋದು ಧರ್ಮ. ಇದೆರಡು ಜನ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ಎರಡೂವನ್ನು ಈಗ ನರೇಂದ್ರ ಮೋದಿಜಿಯವರ ಪ್ರಯೋಗದಿಂದ ಹ್ಯೂಮನ್ ರಿಸೋರ್ಸನ್ನು ಗಟ್ಟಿ ಮಾಡ್ಬೋದು. ಒಂದು ಯಾವುದ್ರ ಮೂಲಕ? ಆರೋಗ್ಯ, ಆಲೋಚನೆ ಸರಿ ಮಾಡೋ ಮೂಲಕ. ಆರೋಗ್ಯಕ್ಕೆ ಒಬ್ಬ ಉಗ್ರಗಾಮಿ ಆಗೋದು ಅವನ ಕೆಟ್ಟ ಆಲೋಚನೆಯಿಂದಲೇ. ಅವನು ಒಳ್ಳೆಯ ಆಹಾರ, ಒಳ್ಳೆಯ ಅಭ್ಯಾಸ, ಒಳ್ಳೆಯ ಯೋಗ ಅಭ್ಯಾಸ ಎರಡೂ ಮಾಡೋದ್ರಿಂದ ಅವನ ಆಲೋಚನೆ ಶುದ್ಧ ಆಗ್ತದೆ. ಯಾಕೆ? ಆಲೋಚನೆಗೆ ಮೂಲ ಯಾವುದು? ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ. ಅದು ಶುದ್ಧ ಆಯಿತು ಅಂದರೆ ಅವನು ಉಗ್ರಗಾಮಿ ಆಗ್ಲಿಕ್ಕೆ ಸಾಧ್ಯ. ಅವನು ಅವಾಗ ಏನಾಗಬೇಕು? ಅವನು ಧರ್ಮಿಷ್ಠ ಆಗಬೇಕು. ಡೆವಿಲ್ನೆಸ್ ಹೋಯ್ತು, ಡಿಸೈರ್ಸ್ ಕಮ್ಮಿ ಆಯ್ತು ಅಲ್ಲಿ ಅಲ್ವಾ? ಓವರ್ ಸ್ಟ್ರೆಸ್ ಆದಾಗಲ್ಲ ಅವನು ಸಿಗರೇಟ್ ಸೇದಲಿಕ್ಕೆ ಹೋಗೋದು, ರೊಮ್ಯಾನ್ಸಿಗೆ ಹೋಗೋದು, ತಿರುಗಾಡೋದು, ನಾಯಿ ತಿರುಗಾಡಿದ ಹಾಗೆ, ಡ್ರಗ್ಸ್ ತಗೊಳ್ಳೋದು, ಮತ್ತು ಎಲ್ಲಾಯ್ತು ಅಲ್ಲಿ ಪಬ್ಬಿಗೆ ಹೋಗಿ ಹುಚ್ಚರು ಕುಣಿದಾಗೆ ಮೈ ಬಟ್ಟೆ ಬಿದ್ದು ಹೋಗಿದ್ದು ಗೊತ್ತಾಗಲ್ಲ, ಕುಣಿಯೋದು. ಇದೆಲ್ಲ ಭಾರಿ ಸಂಪ್ರದಾಯ ಅಂದ್ಕೊಂಡಿದ್ದೀವಿ ನಾವು. ಒಂಚೂರು ನಾನು ಯಾವತ್ತೂ ಹೇಳಿ, ನೀನು ಕುಣಿತೀಯಲ್ಲ ಪಬ್ಬಿಗೆ ಹೋಗಿ, ನಿನ್ನ ಮಕ್ಕಳಿಗೆ ಒಂಚೂರು ವೀಡಿಯೋ ಮಾಡಿ ತೋರಿಸು. ಛೀ ತೂ ಅಂತ ಅವು ಭಾವಿಸ್ತವೆ. ಆವಾಗ ನಿಮ್ಮ ಅದೇ ಅಪ್ಪ ಅಮ್ಮನಿಗಿರೋ ಸರಿ ಆಗಬೇಕಾಗಿತ್ತು. ಬೇರೆಯವ್ರು ನೋಡೋದಲ್ಲ ಅದು, ಅವ್ರ ಮಕ್ಕಳು ನೋಡಬೇಕು. ನನ್ನ ಅಮ್ಮ ಹೆಂಗೆ ಕುಣಿತಾ ಇದ್ದಾಳೆ ಅರೆ ಬೆತ್ತಲೆಯಾಗಿ. ಕತ್ತಲೆ ಒಳಗೆ ಅರ್ಧಂಬರ್ಧ ಕತ್ತಲೆ ಇಲ್ಲ, ಬೆತ್ತಲೆಯಾಗಿ, ಅರಬೆತ್ತಲೆಯಾಗಿ ನನ್ನ ಅಮ್ಮ ಕುಣಿತಾ ಇರೋ ಆದರ್ಶ ಜೀವನವನ್ನು ಮಕ್ಕಳು ನೇರ ಧೈರ್ಯ ಇದ್ದರೆ ಅಪ್ಪ ಅಮ್ಮಂದ್ರೆ ತೋರಿಸ್ಬೇಕು ಆ ವಿಡಿಯೋನ ಮಕ್ಕಳಿಗೆ. ನೋಡಿ ನಮ್ಮ ಹಣೆ ಬರ ಅಂತ, ಮೆಟ್ಟಲು ಹೊಡೆಯೋದು ಅಂತ ನಮ್ಮ ಭಾಷೆಯಲ್ಲಿ ಹಾಗಾಗ್ತದೆ. ಆವಾಗ ಅದು ಬದಲಾವಣೆಗೆ ದಾರಿ ಆಗುತ್ತೆ. ಇದು ನಾವು ಮಾಡಿತ್ತೊಬ್ಬ ತೂರಾಡ್ದಿರೋ ಕುಡುಕನ ವಿಡಿಯೋ ತೆಗೆದು ಅವನ ಮಗನಿಗೆ ತೋರಿಸಿ ಅಪ್ಪ ಮಗನಿಬ್ಬರನ್ನು ಕೂರಿಸ್ಕೊಂಡಿದ್ದೆ. ಹೆಂಗೆ ಕಾಣ್ತಾರಪ್ಪ? ಸೊ ದುಶ್ಚಟದಿಂದ ದೂರ ಆಗ್ತದೆ ಮನುಷ್ಯ. ಓವರ್ ಸ್ಟ್ರೆಸ್ ಆದಾಗ ದುಶ್ಚಟಕ್ಕೆ ಹೋಗೋದು. ಆ ಮನಸ್ಸು ಸ್ಟ್ರೆಸ್ಸನ್ನೆಲ್ಲೋ ಬಸ್ಟ್ ಮಾಡಬೇಕು. ಆದರೆ ಇದೆಲ್ಲ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಎಷ್ಟು ಟೈಮ್ ಲಿಮಿಟ್ ಉಂಟು ಅದಕ್ಕೆ. ಆದರೆ ಸೈಡ್ ಎಫೆಕ್ಟ್ಸ್ ಅದ್ರ ಅಪನಷ್ಟು ಉಂಟು. ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸ್ಟ್ರೆಸ್ಸನ್ನು ಬರೀ ವಾಯುವನ್ನು ಯೂಸ್ ಮಾಡಿ ಶುದ್ಧ ಗಾಳಿ ಮೂಲಕ ದೇಹವನ್ನು ಶುದ್ಧೀಕರಣ ಮಾಡು ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳ್ಬೋದು.
ವ್ಯಾಕ್ಯೂಮ್ ಕ್ಲೀನರ್ ಇದೆ ಆ್ಯಕ್ಚುಲಿ. ವ್ಯಾಕ್ಯೂಮ್ ಮೂಲಕ ಒಳಗೆ ಸರಿ ಮಾಡೋ ವಿದ್ಯೆ ಯೋಗ. ಹ್ಯೂಮನ್ ರಿಸೋರ್ಸ್ ಸರಿ ಆದರೆ, ನಾಲೆಡ್ಜ್ ಸರಿ ಹೋದರೆ ದೇಶ ಪ್ರಗತಿಪರ ಆಗಲೇಬೇಕು. ಒಳ್ಳೆಯ ಆಲೋಚನೆ ಇರೋ ಒಬ್ಬ ಮೋದಿ ಕೈಲಿ ಇಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ ಅಂದರೆ, ಮೋದಿ ಹಿಮಾಲಯದಲ್ಲಿ ಯೋಗಾಭ್ಯಾಸ ಮಾಡಿದವರು, ಇವತ್ತು ಯೋಗಾಭ್ಯಾಸ ಮಾಡ್ತಿರೋರು. ಇನ್ ಟೈಮ್ ಆಹಾರ ನೋಡಿ, ಅವರ ಆಹಾರ ವಿಪರೀತ ಮಸಾಲ ಇರಲ್ಲ, ಪ್ರತ್ಯಾಹಾರ ತಿನ್ನೋದು. ಕರೆಕ್ಟ್ ನಿದ್ದೆ, ಕರೆಕ್ಟ್ ಟೈಮ್ ಡಿಸಿಪ್ಲಿನ್, ಟೈಮ್ ಮ್ಯಾನರ್ಸ್ ಇದೆ ಅವರ ಹತ್ರ. ಅದಕ್ಕೆ ಶಮ ಧಮ ಅಂತೀವಿ ಶಾಸ್ತ್ರದಲ್ಲಿ. ಯಾರಿಗೆ ಸಾಧ್ಯ ಇದು? ಯೋಗಿಗೆ ಸಾಧ್ಯ. 5 ಹೊತ್ತು ತಿನ್ನೋರು ಯಾರು? ರೋಗಿ. ಅವನಿಗೆ ಕಂಟ್ರೋಲ್ ಇಲ್ಲ ಯಾವುದ್ರ ಮೇಲೆ, ಹಸಿವಲ್ಲ ಅವನಿಗೆ, ನಾಲಿಗೆ ಮೇಲೆ, ಮನಸ್ಸಿನ ಮೇಲೆ, ನೋಟದ ಮೇಲೆ ಕಂಟ್ರೋಲ್ ಇರಲ್ಲ. ಸಿಕ್ಕಿದ್ದೆಲ್ಲ ತಿನ್ನೋಣ ಅನ್ನಿಸ್ತಿರೋದು. ಚಿತ್ತ ಅಶುದ್ಧಿಯಾಗಿದೆ. ಸಿಕ್ಕಿದ ಹೆಣ್ಣು ಮಕ್ಕಳ ಜೊತೆಗೆಲ್ಲ ತಿರುಗೋಣ, ಸಿಕ್ಕಿದ ಗಾಡಿಯೆಲ್ಲ ಹತ್ತೋಣ, ಆಗಿದ್ದಾಗಲಿ ಇನ್ನೊಬ್ಬರಿಗೆ ಹಾಳಾದರೂ ಪರವಾಗಿಲ್ಲ, ಸಿಕ್ಕಿದ್ರಲ್ಲೆಲ್ಲ ದುಡ್ಡು ಮಾಡೋಣ. ನೋಡಿ ರಾಜಕೀಯ ಹಾಳಾಯ್ತು. ಸೊ ಈ ಎಲ್ಲ ರಂಗವನ್ನೇ ಯೋಗ ಶುದ್ಧಿ ಮಾಡ್ತದೆ. ಮತ್ತು ಹ್ಯುಮ್ಯಾನಿಟಿಯನ್ನು ಹೇಳೋ ವಿದ್ಯೆ ಇದು. ಹಾಗೆಂದರೆ ಇಡೀ ವಿಶ್ವವನ್ನು ಒಂದು ಮಾಡಲಿಕ್ಕಾಗುತ್ತೆ. ಇದು ಮೋದಿಯವರ ಮಹಾಪ್ರಯೋಗ ಅಂದ್ಕೊಳ್ಳಿ.